ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಬೇಕು. ಭಾರ್ಗವ್ ತುಂಬ ಈಸಿಯಾಗಿ ಸಾವುಕಾರ ಮಾತಾಡ್ತಿದ್ದಾರೆ. ಆಲ್ರೆಡಿ 2 hours 20 minutes ಅಂತ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಬಡವರು ಅರ್ಜನಗಳು ಮಾತಾಡಿದ್ರು. ಇನ್ನು ಅದಕ್ಕೆ ಮೇಲೆ ಇನ್ನೇನು ಮಾತಾಡಬೇಕಾಗಿಲ್ಲ. ನಮ್ಮ ಭಾರ್ಗವ್ ಈಸಿಯಾಗಿ ಹೇಳ್ದಾಗ ನಮ್ಮ ಸಾವುಕಾರ ಮಾತಾಡ್ತಾರೆ, ಚಿಕ್ಕ ಸಾವುಕಾರ ಮಾತಾಡ್ತಾರೆ, ಡೈರೆಕ್ಟ್ರಿಗೆ ಹೇಳ್ತಾ ಇರ್ತಾರೆ. ಅಷ್ಟೇ, ಇನ್ನೇನು ಮಾತಾಡೋದು, ಎಲ್ಲ ಮಾತಾಡೋದು. ನಮ್ದೇನಿದ್ರು ನಾವು ಕೇಳಬೇಕು, ಆನಂದ ಪಡ್ಬೇಕು ಅಷ್ಟೇ. ಆಮೇಲೆ ಜೈ ಮಾಡೋದು, ಅವ್ರು ಮಾತಾಡಿದ್ರೆ, ಭಾರ್ಗವ್ ಮಾತಾಡಿದ್ರು ಅಷ್ಟೇ. ನಾವು ಅವ್ರ ಪಾಯಿಂಟ್ ಆಫ್ ವ್ಯೂ ಎಲ್ಲರೂ ಅವ್ರವ್ರು ನೋಡಿದ್ರು, ಅಪ್ಪಾಜಿನ ಮಾತಾಡೋದು, ನೆನೆಸ್ಕೊಂಡು ಮಾತಾಡಿದ್ರು. ಅದು ಕೇಳೋಕ್ಕೆ ಒಂದು ಖುಷಿ. ನಾವು ಸ್ವಲ್ಪ ನೋಡಿದ್ವಿ ಜಯಮಲ ಬಂದಾಗ, ಅವಾಗ ಚೆನ್ನೈ ಬಂದಾಗ ನಮ್ಮ ಫ್ಯಾಮಿಲಿ ಒಬ್ಬರಾಗಿರೋದ್ರಿಂದ 100% ಟ್ರೂತ್ ಅದೇನು ಮಾತಾಡೋಂಗಿಲ್ಲ. ನಮ್ಮನ್ನ ಚಿಕ್ಕ ವಯಸ್ಸಿಂದ ಅವರೆಲ್ಲರೂ ನೋಡಿ ಬೆಳೆಸಿದವರು ಅವರೆಲ್ಲ. ಆಯ್ತಾರೆ ಭಾರ್ಗವ್ ನಮ್ಮ ಚಿಕ್ಕ ವಯಸ್ಸಿಂದ ನೋಡಿದ್ರು. ಅದಕ್ಕೆ ಭಾರ್ಗವ್ ಯಾಕೆ ನಮಗೆ ಇನ್ನೂ ಆ ಫ್ರೆಂಡ್ಶಿಪ್, ಇನ್ನೂ ಬಾಂಧವ್ಯ, ನಾವು ಜಾಸ್ತಿ ಸಿನಿಮಾ ಬಾಂಧವ್ಯ ಸ್ಟ್ರಾಂಗ್ ಆಗಿದೆ ಅಂದರೆ ನಾವೆಲ್ಲ ಒಂದೇ ಕುಟುಂಬದವ್ರ ಅಂತ ನಾವು ಭಾವಿಸ್ತೀವಿ. ಯಾವತ್ತೂ ನಾವು ಬೇರೆ ಕುಟುಂಬ ಅಂತ ನಾವು ಭಾವಿಸ್ತೀವಿ. ಇಲ್ಲ, ಇಲ್ಲಿ ಜಾತಿ ಭೇದ ಭಾವ ಅಂತ ಯಾವತ್ತೂ ನೋಡೂ ಇಲ್ಲ. ನಾವು ಬೆಳ್ಕೊಂಡ್ಬಂದು ನಮ್ಗೆ ಗೊತ್ತಿರೋದು ಒಂದೇ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ ಅಷ್ಟೇ. ಅದು ಬಿಟ್ಟರೆ ನಾವೆಲ್ಲರೂ ಒಂದೇ ಭಾವನೆ ನಾವು ಬೆಳೆಸೋದು. ನಮಗೆ ಒಂದು ಹೆಮ್ಮೆ ಅನ್ಸುತ್ತೆ, ನಮ್ಮನ್ನ ಇಷ್ಟು ಮಟ್ಟಿಗೆ ನಾವು ಇಷ್ಟು ಮಟ್ಟಿಗೆ ಇದೀವಿ, ತಾಳ್ಮೆಯಿಂದ ಇದೀವಿ ಅಂದರೆ ಅದಕ್ಕೆ ಅಪ್ಪಾಜಿ ಅಮ್ಮನ ಕಾರಣ. ಅವ್ರು ಬಂದು ನಮ್ಮ ಸಾಕಿರೋ ರೀತಿ ಇವತ್ತು ನಾವು ಎಷ್ಟು ಮಟ್ಟಿಗೆ ಇದ್ವಿ. ಇಲ್ಲ ನಾವೇನೋ ನಾವು ಸಾಧಿಸ್ತು ಅಂತ ಇರಲಿಲ್ಲ. ಯಾಕಂದ್ರೆ 10 ವರ್ಷ ಆದ ಅಪ್ಪಾಜಿ ಅಮ್ಮನಿಗೆ 10 ವರ್ಷ ಆದ ನಾವು ಹುಟ್ಟಿದ್ರಂದ್ರೆ ನನ್ನ ಪುಣ್ಯ ಅಂತ ಕಾಣುತ್ತೆ. ಫಸ್ಟ್ ಮಾತ್ರ ನಾ ಬಂದ್ಬಿಟ್ಟೆ ಅಷ್ಟೇ. ಇನ್ನೇನು ಜೀವನದಲ್ಲಿ ಇನ್ನೇನು ಮಾತಾಡೋಂಗಿಲ್ಲ. ಇಲ್ಲೆಲ್ಲ ಭಾವನೆ ಹೇಳಿದಾಗ ಕೇಳಿದಾಗ ಅದಷ್ಟೇ ಖುಷಿ ನಮಗೆ. ಆಮೇಲೆ ಬಲ್ಗುರ ಅಂತಂದ್ರೆ ಅಷ್ಟು ಪ್ರಬುದ್ಧವಾಗಿ ಮಾತಾಡ್ತಾರೆ. ಆ ಭಾಷಣ ಕೇಳೋಕ್ಕೆ ಭಾಳ ಖುಷಿ ಆಗುತ್ತೆ. ಇಲ್ಲಾಂದರೆ 6 ಗಂಟೆವರೆಗೂ ಶೂಟಿಂಗ್ ಮಾಡಿ ಇಲ್ಲಿವರೆಗೂ ಇಷ್ಟು ಆ್ಯಕ್ಟಿವ್ ಆಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲಿಂದ ಬರಬೇಕು? ಎಲ್ಲ ಮೇಲಿಂದ ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ಇನ್ನೂ ಹೋಗಿಲ್ಲ. ಸಿಸ್ಟರ್ ಹೇಳ್ತಿರ್ತಾರೆ, ಅವು ಅಪ್ಪಾಜಿ ಹತ್ರ ಇನ್ನೂ ಹೋಗಬೇಕು. ಬಟ್ ಹೋದಲ್ಲಿ ಬಟ್ ನಾನೇನಂದ್ರೆ ನನಗೆ ಇವತ್ತು ಮಾಡ್ತಿರೋದು ವಿಶೇಷತೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಅಪ್ಪಾಜಿ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಇವತ್ತೇನು ಹೋಗಿಲ್ಲ, ಇವತ್ತು ನಾವು ತಿಥಿ ಮಾಡಬೇಕು ಅವ್ರಿಗೆ ಅಂತ ನಾವು ಆ ಭಾವನೆ ಬಿಟ್ಬಿಟ್ಟು ನಾವು ಇವಾಗ ಮಾಡ್ತಾ ಇರೋ ಥರ ಇದೆ. ಅಪ್ಪಾಜಿ ಎಲ್ಲ ಓಡಾಡ್ತಿದ್ರೆ ನೋಡ್ತಾ ಇದ್ರೆ, ಈ ಫಂಕ್ಷನ್ ನೋಡ್ತಾ ಇದ್ರೆ ಎಂಜಾಯ್ ಮಾಡ್ತಾ ಇದ್ರೆ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ನಾವು ಅಪ್ಪಾಜಿನ ಎಲ್ಲರ ಮಿಸ್ ಮಾಡ್ತೀವಿ. ನಾನು ಮಿಸ್ಸೇ ಮಾಡ್ಕೊಂಡು ಯಾಕಂದ್ರೆ ನಮ್ಮ ಹೊರಗಡೆ ಇದೆ, ನನ್ನ ಹೆಸರು ಜೊತೆಲೇ ಇದೆ, ನಮ್ಮ ಹೊರಗಡೆ ಇದೆ. ಪ್ರತಿ ಎಲ್ಲ ದಿವಸನೂ ಅಪ್ಪಾಜಿ ಬಗ್ಗೆ ಮಾತಾಡಿದ್ರೆ ಮಾತಿಲ್ಲದೆ ಒಂದು ದಿವಸ ಕಳೆಯೋಕ್ಕೆ ಆಗಲ್ಲ. ಅಷ್ಟೇ ಭಾಳ ಖುಷಿಯಾಗುತ್ತೆ. ಇಂಥ ಫ್ಯಾಮಿಲಿ ಬಂದಿದ್ದೀವಿ, ಇಂಥ ಒಂದು ಪ್ರೀತಿ ವಿಶ್ವಾಸನ ಬೆಳೆಸಿದ್ದೀವಿ ಅಂದರೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಒಂದು ಕಾನ್ಫಿಡೆನ್ಸ್ ಇವತ್ತು ನಾವು ಎಲ್ಲಿವರೆಗೂ ನಮ್ಮ ತಗೊಂಡು 40 ವರ್ಷ ಅಂತೂ ಆಯಿತು ಇಂಡಸ್ಟ್ರಿಗೆ ಬಂದು. ಇಲ್ಲಿಂದ ಬರಬೇಕಲ್ಲ ಖಂಡಿತ ನಾವು ನೋಡಿ ಕಲ್ತವ್ರು ಇಂಥ ಡೈರೆಕ್ಟರ್ ಇದೆಲ್ಲ ಜೊತೆ ಅಸೋಸಿಯೇಟ್ ಆಗಿದೆ. ಗುರು ಇದೆ, ನಾವು ಚಿಕ್ಕ ವಯಸ್ಸಿಂದ ನಾವು ಜೊತೆಗೆ ಬೆಳೆದ ಗುರು. ಆಮೇಲೆ ಇದು ಈ ಕಥಾನಾಗಿರೋ ಕತೆ ಹೆಂಗೆ ಎತ್ತಿದೆ ಈ ಬುಕ್ ರೂಪದಲ್ಲಿ ಬಂದು ಯೂನಿವರ್ಸಿಟಿಗೆ. ಯಾಕಂದರೆ ಅಪ್ಪಾಜಿ 3ನೇ ಕ್ಲಾಸ್ ಓದಿರೋದು. ಆ 3ನೇ ಕ್ಲಾಸ್ ಓದಿ ಎಜುಕೇಷನ್ ಇಲ್ಲೇ ಇರೋದು ಯೂನಿವರ್ಸಿಟಿಗೆ ಒಂದು ಬುಕ್ ಆಗಿ ಬರುತ್ತೆ ಅವ್ರ ಬಗ್ಗೆ ಅಂದರೆ ನೆನ್ಸ್ಕೊಂಡು ಎಷ್ಟು ಮಟ್ಟಿಗೆ ಎಜುಕೇಷನ್ ಇಲ್ಲದ ವ್ಯಕ್ತಿನ ಇನ್ನೊಬ್ಬರಿಗೆ ಎಜುಕೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂದರೆ ಎಷ್ಟು ಮಟ್ಟಿಗೆ ಅವ್ರು ದೊಡ್ಡವರು ನೀವೇ ಬೇಕಾಗಲ್ಲ. ಅಷ್ಟೇ ನಾನೇನೇ ಹೇಳಬೇಕಾಗಿಲ್ಲ. ಅದಕ್ಕೆ ಕಷ್ಟಪಟ್ಟು ತುಂಬ ಜನ ಇಲ್ಲಿ ಫಾಲೋ ಮಾಡ್ಬಾರ್ದು. ಅದೇ ಲಾಸ್ಟ್ ಹೇಳಿದ ಸಿಂಪಲ್ ಗುರುಮರೇ ಇತ್ತು. ನನಗೂ ಅನಿಸ್ತು ಯಾಕೆ ಅಲ್ಲೋಗಿದ್ರೆ ಸಿಗ್ತಿತ್ತಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವೆಲ್ಲ ಇಟ್ಟಿರ್ತಾನೆ, ಜದ್ದು ಅವ್ರು ಬರ್ತಿದ್ರು ಎಲ್ಲ ಇಟ್ಟಿರ್ತಾನೆ. ಅದು ಎಲ್ಲೂ ಯೂಸ್ ಮಾಡೋದು. ಯಾಕಂದ್ರೆ ಇದೇ ಥರ ಒಂದು ಸಾಂಗ್ ಇದೆ, ಆ ಸಾಂಗ್ ಕಳಿಸಿದ್ದ ಸರ್ ಅನ್ಸಲೇಕ್ ಅವ್ರು ಮಾಡಿದ್ರು. ಇದಿರ್ತದೆ ಅದು ನಮಗೆ ಖುಷಿ ಆಗುತ್ತೆ ಸಾಂಗ್. ಅದು ಇವಾಗಲ್ಲ ಇಷ್ಟು ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯೂನಿವರ್ಸಿಟಿ ಬರ್ತಾ ಇರೋದು ಖಂಡಿತ ಈ ಬುಕ್ ನೋಡಿದವ್ರಿಗೆ ಭಾಳ ದೊಡ್ಡ ಅನುಭವ ಆಗುತ್ತೆ. ನಾವು ಅಪ್ಪಾಜಿ ನನ್ನ ಈ ಥರ ಕಥೆಗಳು ಹೇಳಿಲ್ಲ ನನ್ನ ಅಪ್ಪಾಜಿ. ಬರೀ ಅಪ್ಪಾಜಿ ಸಂತೋಷವಾಗಿರೋ ವಿಷಯ ಮಾತ್ರ ಹೇಳಿದ್ದಾರೆ. ಅವ್ರು ಕಷ್ಟಪಟ್ಟಿರೋ ವಿಷಯ ಅಂತ ನಮ್ಮ ತಲೆಯಲ್ಲಿ ಯಾವತ್ತೂ ತುಂಬೇ ಇಲ್ಲ. ಅದೇ ಅನ್ಸುತ್ತೆ ನಮ್ಮ ತಂದೆ ತಾಯಿಗಳು ಮಕ್ಕಳು ಬೆಳೆಸೋ ರೀತಿ ಅದು. ನಮ್ಮ ಕಷ್ಟ ಇನ್ನೊಂದು ಕಷ್ಟ ಹೇರ್ಬಾರ್ದು ಅಂದ್ಬಿಟ್ಟು ಅವರು ನಮ್ಮ ಅಷ್ಟು ಮುದ್ದಾಗಿ ಸಾಕಿದ್ದಾರೆ. ಯಾರು ಹೇಳ್ತಿರ್ತಾರೆ ಹುಬ್ಳಿನ ಬಯಸಿದ್ದು ಯಾಕೆ ಅಪ್ಪಾಜಿ ಮಾಡಬಾರ್ದು ಇಲ್ಲ, ಅದ್ರೊಳಗೆ ನಾವು ಕಾಯಿಲೆಗೆ ಹೋಗ್ಬಾರ್ದು.
ಹೇಳ್ತಾರೆ ಕೆಲವರು ಮಾಡ್ತಾನೆ ಕಾಣ್ತಿಲ್ಲ ಅವ್ರಿಗೆ, ಕಾಣ್ತಿಲ್ಲ ಅಷ್ಟೇ, ಅವರಲ್ಲ, ಅವ್ರು ಆಗೋದು ಹೋಗಲೂಬಾರ್ದು. ಭಾವನೆಗಳು ಯಾವ ಭಾವನೆಗಳಾಗಿ ಇರಬೇಕು, ನಾವು ಆ ಭಾವನೆ ಒಳಗಡೆ ಹೋಗಬಾರ್ದು. ಆ ಭಾವನೆಗಳನ್ನ ನಾವು ಸಹಿಸಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ. ನಮ್ಮ ಜೀವ ಯಾವಾಗ ಎಂಜಾಯ್ ಮಾಡ್ತಾ ಹೋಗ್ಬಿಟ್ರೆ ಕ್ಷೇಮ ಅಂತ ಹೇಳ್ತೀವಿ. ಇಷ್ಟು ಹೇಳ್ತಾ ಥ್ಯಾಂಕ್ ಯು ರಘು ಅಂತ ಹಾಡು ಹೇಳ್ತೇನೆ ಆ ಒಂದು ಇದೇ ಬಿಡಿ ಮನಸ್ಸಾಗ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಈ ಹಾಡು ನೀಡ್ತಾ ಇರುವಂತಹ ಈ ಅಭಿಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕಥಾನಾಯಕನ ಕತೆ ಈ ಕೃತಿ ಸಾಕಾರಗೊಳ್ಳಕ್ಕೆ ಬರಗೂರು ಮಿಶ್ರ ಸಹಕಾರ ಬಹಳಷ್ಟಿದೆ. ಅವರ ಸಹಕಾರವನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಹಾಗೂ ಇವತ್ತಿನ ಬ್ಯುಸಿ ಶೆಡ್ಯೂಲ್ ನಲ್ಲಿ ಇವತ್ತು ಯಾಕೆ ಆಡಿಯನ್ಸ್ ಕಮ್ಮಿ ಇಲ್ಲಿದ್ದಾರೆ ಅಂದ್ರೆ, ಆಡಿಯನ್ಸ್ ಎಲ್ಲರೂ ಅಣ್ಣ ಅವರ ಪುಣ್ಯ ಸ್ಮರಣೆಯನ್ನ ಹೊರಗಡೆ ಆಚರಿಸ್ತಾ ಇದ್ದಾರೆ. ನಿಜವಾದ ಅರ್ಥದಲ್ಲಿ ಜನನಾಯಕ ಅವರು ಆಡಿಟೋರಿಯಂ ಒಳಗಡೆ ಅಣ್ಣವ್ರನ್ನ ಹಿಡಿದಿರ್ತೀನಿ ಅಂದ್ರೆ ಕಷ್ಟ. ಅದು ಅಣ್ಣ ಯಾವತ್ತೂ ಜನರ ನಡುವೆನೇ ಇರೋರು. ಹಾಗಾಗಿ ಇಲ್ಲಿರ್ಬೇಕಾದ ಜನ ಎಲ್ಲ ಆಚೆ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ ಅಣ್ಣವ್ರ ಹೆಸರಿನಲ್ಲಿ. ಅಲ್ಲಿ ಅವರು ಅಣ್ಣವ್ರನ್ನ ನೋಡ್ತಾ ಇದ್ದಾರೆ. ನಾವಿಲ್ಲಿ ಪ್ರೊಫೆಸರ್ಗಳು ಪುಸ್ತಕವನ್ನು ಬಿಡುಗಡೆ ಮಾಡ್ತಿದ್ರೆ ಅವರಲ್ಲಿ ಸಾಕಷ್ಟು ಜನರ ಹಸಿವನ್ನು ತಣಿಸ್ತಾ ಇದ್ದಾರೆ ನಿಜವಾದ ಅಣ್ಣ ಅವರ ಅಭಿಮಾನಿಗಳು. ಹಾಗಾಗಿ ಇಲ್ಲಿರುವ ಆಡಿಯನ್ಸ್ ಎಲ್ಲರೂ ಹೊರಗಿದ್ದಾರೆ. ಅವರ ನಿಮಿತ್ತವಾಗಿ ಅಣ್ಣ ಅವರು ಇಲ್ಲಿ ಬಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ರಮೇಶ್ ಸರ್